ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಗಳಿಗೆ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಮೀಸಲಾತಿ ವರದಿಯ ಸಮಸ್ಯೆಯು ಪೂರ್ಣವಾಗಿ ಬಗೆಹರಿಯುವ ತನಕ ಪ್ರಸ್ತುತ ಶೈಕ್ಷಣಿಕ ವಲಯ ಮತ್ತು ಉದ್ಯೋಗಕ್ಕೆ ಅನ್ವಯಿಸುತ್ತಿರುವ ಒಳ ಮೀಸಲಾತಿಯ ಕಾರ್ಯಚಟುವಟಿಕೆಗಳನ್ನು ಶೀಘ್ರವೇ ತಡೆಯಾಜ್ಞೆ ನೀಡಬೇಕು ಎಂದು ಒಳ ಮೀಸಲಾತಿ ಬಲಗೈ ಹೋರಾಟ ಸಮಿತಿ ವತಿಯಿಂದ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ರಸ್ತೆ ತಡೆ ನಡೆಸಿ ಹೊಸ ಜಾತಿ ಪ್ರಮಾಣ ಪತ್ರವನ್ನು ವಿತರಿಸುತ್ತಿರುವುದನ್ನು ತುರ್ತಾಗಿ ನಿಲ್ಲಿಸುವುದು ಮತ್ತು ಹಳೆ ಜಾತಿ ಪ್ರಮಾಣ ಪತ್ರವನ್ನೇ ಮುಂದುವರಿಸಬೇಕು. ಒಳ ಮೀಸಲಾತಿಗೆ ಅನ್ವಯಿಸಿರುವ ರೋಸ್ಟರ್ ಬಿಂದು ಪರಿಷ್ಕರಿಸಬೇಕು. ಈ ಗೊಂದಲಗಳು ಪರಿಹಾರ ಆಗುವ ತನಕ ಹಳೆ ಮೀಸಲಾತಿಯನ್ನ ಅನ್ವಯಿಸಿ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಬೇಕೆಂದು ಆಗ್ರಹಿಸಿದರು. ಯಾವುದೇ ಜಾತಿ ಯಾವುದೇ ಗುಂಪಿನ ವಿರೋಧಿಗಳಲ್ಲ. ಇವತ್ತು ಕೆಲವರು ವಾದ ಮಾಡ್ತಾ ಇದ್ದಾರೆ, ಅವ್ರು ಭಾಳ ತೊಗೊಂಡಿದ್ದಾರೆ, ಇವಾಗ ನಮಗೆ ಅವಕಾಶ ಕೊಡ್ಬೇಕಂತೇಳಿ. ನಿಮ್ಗೆ ಯಾರು ತೊಗೊಳಕ್ಕೆ ಬೇಡ ಅಂತ ಹೇಳಿದಿಲ್ಲ, ನಿಮ್ಗೆ ಯಾರು ಓದಬೇಡ ಅಂತ ಹೇಳಿದಿಲ್ಲ. ಎಲ್ರಿಗೆ ಸಮಾನ ಅವಕಾಶ ಇತ್ತು ಓದ್ಲಿಕ್ಕೆ, ಅವಕಾಶಗಳು ಪಡ್ಕೊಳ್ಳಕ್ಕೆ. ಆದರೆ ನೀವು ಓದಿಲ್ಲ, ಮುಂದೆ ಬಂದಿಲ್ಲ, ಅವಕಾಶಗಳು ಪಡ್ಕೊಂಡಿಲ್ಲ, ಅದು ನಿಮ್ಮ ತಪ್ಪು. ಆದರೂ ಅದೇ ನಿಟ್ಟಿನಲ್ಲಿ ನಾವೇನು ಭಾಳ ಮುಂದುವರೆದಿಲ್ಲ. ನಮ್ಮ ಪರಿಸ್ಥಿತಿ ನಿಮ್ಮ ಪರಿಸ್ಥಿತಿ ಒಂದೇ ಅದ. ಆದರೂ ಕೂಡ ನೀವೇನು ಹೇಳ್ತಾ ಇದ್ದೀರಿ, ಅವ್ರು ಮುಂದುವರೆದಾರ, ಅವ್ರಿಗೆ ಸ್ವಲ್ಪ ಕಮ್ಮಿ ಕೊಡ್ರಿ, ನಾವು ಮುಂದುವರೆದೀವಿ, ಇನ್ನು ಹಿಂದುಳಿದಿದ್ದೀವಿ, ನಮಗೆ ಜರ ಹೆಚ್ಚು ಕೊಡ್ರಿ ಅಂತಕ್ಕಂಥ ನಿಮ್ದೇನು ವಾದ ಅದಲ್ಲ, ಅದು ವಿತಂಡವಾದ ಅದ. ನಾವು ಹೇಳಬೇಕಾಗ್ತದ. ನಾವು ವಿರೋಧಿಗಳು ಅಲ್ಲಂದ್ರೂ ನಮ್ಮ ಹಕ್ಕಿನ ಪ್ರಶ್ನೆ ಬಂದಾಗ, ನಮ್ಮ ಪಾಲಿನ ಪ್ರಶ್ನೆ ಬಂದಾಗ ನಮ್ಮ ಪಾಲು ನಮಗೆ ಸಿಗಲೇಬೇಕು. ಬೇರೆ ಯಾರ್ದು ನಾವು ಕಿತ್ಕೊಂಡಿಲ್ಲ. ನಾವು ಓದಿದ್ದೀವಿ, ನಾವು ಮುಂದೆ ಬಂದಿದ್ದೀವಿ. ಬಿಕಾಸ್ ಆಫ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ವಿದ್ಯಾವಂತರಾಗಿರ್ಬೋದು. ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಯಾವುದೇ ರಾಜ್ಯಗಳಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದಂಥ ಜನರಿಗೆ ಒಳ ಮೀಸಲಾತಿ ಕೊಡುವಲ್ಲಿ ಅವ್ರದ್ದು ಕೆಲವೊಂದು ಕಟ್ಟಪ್ಪಣೆಗಳಿದ್ದಾವೆ. ಆ ಮಾನದಂಡಗಳನ್ನು ಬಳಕೆ ಮಾಡಿಕೊಂಡು ಒಳ ಮೀಸಲಾತಿ ಜಾರಿಗೆ ತರಬೇಕಂತೇಳಿ ಏನು ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ಆ ಪ್ರಕಾರವಾಗಿ ಒಳ ಮೀಸಲಾತಿ ಸರ್ವೆಯಲ್ಲಿ ನಾಗಮೋಹನ್ ದಾಸ್ ಅವರು ಚ್ಯುತಿಯನ್ನು ಅವರು ಮಾಡಿದರು. ಅದನ್ನೇ ಮತ್ತೆ ರೀಸರ್ವೆ ಮಾಡಬೇಕಂತೇಳಿ ಹೋರಾಟ ನಡೆದಿತ್ತು. ಆ ಒಂದು ಮರು ಸಮೀಕ್ಷೆ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದರೆ ಆ ಸರ್ಕಾರ ತುರಂತಾಗಿ ಏನಂತಂದರೆ ಎಡಗೈ ಮತ್ತು ಬಲಗೈ ಮತ್ತು ಇತರೆ ಅಂತೇಳಿ ಗುಂಪುಗಳನ್ನು ಮಾಡಿ ಮೀಸಲಾತಿಗೆ ಮುಂದಾಗಿದೆ. 6-6-5 ಅಂತಕ್ಕಂಥದ್ದು. ಸೊ ಹೀಗಾಗಿ ಮೀಸಲಾತಿಯಲ್ಲಿ ಈಗ ಏನು ಅವಸರದಲ್ಲಿ ಮತ್ತು ಎ ಮತ್ತು ಬಿ ಸಿ ಅಂತಕ್ಕಂಥ ಗುಂಪುಗಳನ್ನು ಮಾಡಿ ಬಿ ಜಾತಿಯವರಿಗೆ ಮತ್ತು ಎ ಜಾತಿಯವರಿಗೆ ಸಿ ಜಾತಿಯವರಿಗೆ ಕಾಸ್ಟ್ ಸರ್ಟಿಫಿಕೇಟ್ ತೆಗೆದುಕೊಳ್ಬೇಕಂತಕ್ಕಂಥದ್ದಿದೆ. ಈಗ ಅಪಾಯಿಂಟ್ಮೆಂಟ್ಸ್ಗಳನ್ನು ಏನು ಈ ಒಂದು ಒಳ ಮೀಸಲಾತಿಯ ಒಂದು ಪ್ರಸ್ತಾಪ ಇದೆ, ಆ ಪ್ರಸ್ತಾವನೆ ರಾಜ್ಯಪಾಲರ ಅಂಗಳದಲ್ಲಿ ಇನ್ನೂ ಕೂಡ ಅಂಕಿತ ಆಗಿಲ್ಲ. ಮತ್ತು ಏನು ಈ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.